ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನಕ್ಷತ್ರನಾಡಿ ಜ್ಯೋತಿಷ್ಯ 105ನೇ ಕಾರ್ಯಾಗಾರ 105 5th ಬ್ಯಾಚ್ ಡಿಸೆಂಬರ್ 21ನೇ ತಾರೀಕು ನಡೀತಾ ಇದೆ. ಡಿಸೆಂಬರ್ 21ನೇ ತಾರೀಕು ನಡೀತಾ ಇದೆ. ಆಸಕ್ತಿ ಇರತಕ್ಕಂಥವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಬೆಳಿಗ್ಗೆ 11 ಗಂಟೆಗೆ ಶುರು ಆಗುತ್ತೆ, ಸಂಜೆ 7:15 ಶುರು ಆಗುತ್ತೆ. 15 ದಿವಸದಲ್ಲಿ ಖಂಡಿತ ಜ್ಯೋತಿಷ್ಯನ ಬಹಳ ಸುಲಭವಾಗಿ ಕಲ್ತ್ಕೋಬಹುದು. ಯಾವುದೇ ರೀತಿಯ ಒಂದು ಕಷ್ಟ ಅದು ಇದು ಇರೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ಖಂಡಿತ ಮಾಡ್ಕೋಬಹುದು. ಅದರಲ್ಲಿ ಎರಡನೇ ಮಾತಿಲ್ಲ. ಪರಿಹಾರ ಸೂಚಿಸ್ತಕ್ಕಂಥ ವಿಚಾರಗಳಲ್ಲಿ ಮೈಲ್ಡ್, ಅಲ್ಟ್ರಾ ಮೈಲ್ಡ್, ಟಫ್, ಅಲ್ಟ್ರಾ ಟಫ್ ಅಂತ 4 ವಿಧ ಇರುತ್ತಲ್ಲಿ. ಮೈಲ್ಡ್ ಆಗಿರ್ತಕ್ಕಂಥದ್ದನ್ನ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೈಲ್ಡ್ ಆಗಿರ್ತಕ್ಕಂಥದ್ದು ನಾವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಸ್ವಲ್ಪ ನಮಗೆ ರಿಸಲ್ಟ್ ಕೊಡೋದು ಬಹಳ ಕಷ್ಟ. ಸೊ ಅಂತ ವಿಚಾರದಲ್ಲಿ ನಾವು ಅದನ್ನ ಕೂಲಂಕುಷವಾಗಿ ನೋಡಿ ಸಮಯವನ್ನ ನಿಗದಿಪಡಿಸ್ತಕ್ಕಂಥದ್ದೇ ಜ್ಯೋತಿಷ್ಯ. ಟೈಮ್ ಕಾನ್ಸೆಪ್ಟ್ ಇಸ್ ಅಸ್ಟ್ರಾಲಜಿ. ಬಾರದೇ ಇರತಕ್ಕಂಥ ಟೈಮ್ನ ನಾವು ಪರಿಹಾರ ಮಾಡಿಕೊಂಡು ಬರೆಸ್ತಕ್ಕಂಥ ಹೇಳ್ತಕ್ಕಂಥ ಒಂದು ಪರಿಹಾರ ಅದು ಬೋಗಸ್, ಕಂಪ್ಲೀಟ್ಲಿ ಬೋಗಸ್. ನಿಮಗೆ ಪೂಜೆ ಮಾಡಿಬಿಡಿ ಶೀಘ್ರವಾಗಿ ವರ ಬರ್ತಾನೆ, ಪೂಜೆ ಮಾಡಿಬಿಡಿ ಶೀಘ್ರವಾಗಿ ವಧು ಬರ್ತಾರೆ, ಶೀಘ್ರವಾಗಿ ನಿಮಗೆ ಅದಾಗುತ್ತೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರೆ ಈ ಪೂಜೆ ಮಾಡಿಸ್ಬಿಡಿ 100% ನಿಮ್ಮ ಕೋಟ್ಯಾಧೀಶರಾಗ್ಬಿಡ್ತೀರಾ. ಪೂಜೆ ಮಾಡೋರೇ ಏನೂ ಮಾಡೋಕ್ಕೆ ಹೋಗ್ಲಿಲ್ಲ. ಪೂಜೆ ಮಾಡಿಸೋರು ಫಸ್ಟ್ ಮಾಡಿ ತೋರಿಸ್ಬೇಕು. ಪೂಜೆ ಮಾಡಿಸೋರು ಆ ಪೂಜೆ ಈ ಪೂಜೆ ಮಾಡಿ ನಾವು ನೋಡಿ ಹೆಂಗೆ ವೈಭೋಗ ಬಂದಿದೆ ನೋಡಿ ನಿಮಗೂ ಬರುತ್ತೆ ಅಂತ ಹೇಳ್ಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಎಲ್ಲ ಕರ್ಮ ಸಿದ್ಧಾಂತದ ಮೇಲೆ ನಿಂತಿದೆ. ಆ ಕರ್ಮಾನುಸಾರ ಹೋಗೋ ದುಡ್ಡು ಹೋಗೇ ಹೋಗುತ್ತೆ, ಬರೋ ದುಡ್ಡು ಬಂದೇ ಬರುತ್ತೆ. ಹಿಂದಿನ ಜನ್ಮದ ಸುಕೃತದಿಂದ ಆಗಿರ್ತಕ್ಕಂಥ ಒಂದು ಜ್ಯೋತಿಷ್ಯ ಶಾಸ್ತ್ರ ಇಲ್ಲಿ ನಾವು ಫಸ್ಟ್ ಪ್ರೈಮ್ ಆಗಿ ತಗೊಳ್ತೀವಿ. ಹಾಗೆ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್, ಇದು ನಮ್ಮ ಯಜಮಾನ್ರಿಗೆ 2 ಹೆಂಡ್ತಿದಿರು. ಪ್ರಶ್ನಾಶಾಸ್ತ್ರ ಕೇಳಬೇಕು ಸರ್. ನಮ್ಮ ಯಜಮಾನ್ರಿಗೆ 2 ಹೆಂಡ್ತಿರು. ನೀವೆಷ್ಟನೇ ಹೆಂಡ್ತಿ? ಹಲೋ. ನೀವೆಷ್ಟನೇ? 105 ಸರ್. 105. ನೀವೆಷ್ಟನೇ ಹೆಂಡತಿ? ನಾವು 2ನೇಯವರು. ಮೊದಲನೇಯವರು ಮದುವೆ ಆಗಿ 2 ದಿನಕ್ಕೆ ಹೊಂಟೋಗಿದ್ದಾರೆ. ನಾವು 2ನೇಯವರು. ನನ್ಗೆ 20 ವರ್ಷದ ಗಂಡು ಮಕ್ಳಿದ್ದಾರೆ. ಜಮೀನು ಮನೆ ತಗೊಳಕ್ಕೆ ಅಂದ್ಬಿಟ್ಟು ಸೇಲ್ಗಿಟ್ಟಿದ್ವಿ. ಇವಾಗ ಅದ್ರಲ್ಲಿ ನನಗೂ ಭಾಗ ಕೊಡಿ ಅಂತಾರೆ. ಭಾಗ ಕೊಡಿ ಅಂತಾರೆ ಸರ್. ಅದ್ರಲ್ಲಿ 105. ಇದ್ರಲ್ಲಿ ಏನ್ ನೋಡೋದು ಗೊತ್ತಾಗ್ತಾ ಇಲ್ಲ. ಮ್ಯಾರೇಜ್ ನೋಡ್ಬೇಕಾ ಪ್ರಾಪರ್ಟಿ ನೋಡ್ಬೇಕಾ ಗೊತ್ತಾಗ್ತಾ ಇಲ್ಲ. ಪ್ರಾಪರ್ಟಿ ನೋಡೋಣ. ಆಸ್ತಿ ಯಾರ್ದಮ್ಮ? ಆಸ್ತಿ ಪಿತ್ರಾರ್ಜಿತ ಅತ್ತೆ ಮಾವಂದು ಸರ್. ಅತ್ತೆ ಮಾವಂದು. ಓಕೆ. ನೀವು ಲೀಗಲ್ ಆಗಿ ಮದುವೆ ಆಗಿದ್ದೀರಾ? ಅಂದ್ರೆ ರಿಜಿಸ್ಟರ್ ಮಾಡಿ ಮದುವೆ ಆಗಿದ್ದೀರಾ? ಇಲ್ಲ ಸರ್, ಇಲ್ಲ. ಇದು ಅರೇಂಜ್ ಮ್ಯಾರೇಜ್. ಹಂಗಲ್ಲ ಅರೇಂಜ್ ಗಿರೇಂಜ್ ಅಲ್ಲಮ್ಮ. ನೀವು ಮೊದಲನೇ ಹೆಂಡತಿ ಅವ್ರಿಗೆ ಡೈವರ್ಸ್ ಆಗಿದ್ಯಾ? ಡೈವರ್ಸ್ ಆಗಿಲ್ಲ ಸರ್. 2 ದಿನಕ್ಕೆ ಹೊಂಟೋದ್ರು ಅಂತ. ಅಲ್ಲ, 2 ದಿವಸಕ್ಕೆ ಹೋಗ್ಲಿ ಅಥವಾ 2 ಗಂಟೆಗೆ ಹೋಗ್ಲಿ ಅಥವಾ 2 ನಿಮಿಷಕ್ಕೆ ಹೋಗ್ಲಿ, ಒಂದ್ಸತಿ ಮದುವೆ ಆದ್ಮೇಲೆ ನಮ್ಮ ಇದರಲ್ಲಿ ಅದು ಲೀಗಲ್ ಮ್ಯಾರೇಜ್ ಅಂತ ತಗೊಳ್ತೀವಿ. ಅವ್ರಿಗೆ ಮಕ್ಕಳಾಗಿದಾರಾ? ಇಲ್ಲ ಸರ್, ಮಕ್ಕಳಿಲ್ಲ. ಸರಿ, ಓಕೆ. ನೀವ್ ಯಾಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ? ಗೊತ್ತಿಲ್ಲ ಸರ್. ಆಗ ಗೊತ್ತಾಗಿಲ್ಲ. ನಮ್ಮ ಅಮ್ಮನ್ಗೆ ಏನೋ ಮಾಡ್ಬಿಟ್ರು.
ಈಗ ನಿಮಗೆ ವಯಸ್ಸೆಷ್ಟು? ಈಗ ನಿಮಗೆ ನಿಮ್ಮ ಯಜಮಾನ್ರು ನಿಮಗೆ ವಯಸ್ಸೆಷ್ಟು? ಜಮೀನ್ ಮಾರಕ್ಕೂ ಬಿಡ್ತಾ ಇಲ್ಲ, ನಮಗ್ ಭಾಗ ಕೊಡಿ ಅಂತಾರೆ. ಸರಿ, ಈಗ ಮಾಡ್ಬೋದು, ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್, ಏನಾದ್ರೂ ಅಲ್ಲ, ಕಾನೂನು ಪ್ರಕಾರ ನೀವೇನಾದ್ರೂ ಲೀಗಲ್ ಆಗಿ ಹೋಗಿ ನೀವು ಲೀಗಲ್ ಮ್ಯಾರೇಜ್ ಮಾಡ್ಕೊಂಡು ಲೀಗಲ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್ ಏನಾದ್ರು ಕೊಡ್ಬೋದಾ ಅದೆಲ್ಲ ನೋಡ್ಕೊಳ್ಳಿ. ಯಾಕಂದ್ರೆ ಅವ್ರದ್ದು ಏನಾದ್ರೂ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ? ಸರ್ ಆಧಾರ್ ಕಾರ್ಡ್ ಪ್ರೂಫ್ ಇದೆ, ಮತ್ತೆ ಇದು ಆಧಾರ್ ಕಾರ್ಡ್ ಏನ್ ಮದುವೆ ಅಂತ ತೋರಿಸುತ್ತೆ ನಮ್ಮ? ಇದನ್ನ ಆಧಾರ್ ಕಾರ್ಡ್ ನ ಮ್ಯಾರೇಜ್ ಕಾರ್ಡ್ ಮಾಡ್ಕೊಂಡಿದ್ದೀರಾ? ಅದನ್ನ ಇಟ್ಕೊಂಡು ಎದುರಿಸ್ತಾರೆ ಸರ್ ಮಧ್ಯದವರೆಲ್ಲ ಸೇರ್ಕೊಂಡು. ಏನ್ ಎದುರಿಸೋದೇನಿದೆ? ಏನ್ ಎದುರಿಸೋ ವರ್ಡ್? ಏನ್ ಗನ್ ಇಟ್ಕೊಂಡವ್ರು ಎದುರ್ಸಕ್ಕೆ? ಎದುರಿಸ್ತಾರೆ. ಫಸ್ಟ್ ಪ್ರಾಬ್ಲಮ್ ನನ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ? ನಿಮ್ ಯಜಮಾನ್ರೆ ಸರಿ ಇಲ್ಲ. ಅವ್ರು ಸರಿ ಇಲ್ಲ, ಇಲ್ಲಿ ಮೂಲ ಅದು ಪ್ರಾಬ್ಲಮ್ ಇಲ್ಲಿ ಇಲ್ಲ. ಅವ್ರು ಸರಿ ಇದ್ದಿದ್ರೆ ಇವೆಲ್ಲ ಯಾಕೆ ಇಲ್ಲಿ ಬಂದ್ರೆ ಜ್ಯೋತಿಷ ಕೇಳ್ಬೇಕಾಯ್ತು. ಆಯಪ್ಪ ನೆಟ್ಗಿದ್ದಿದ್ರೆ ಸೊಟ್ಟಗಿರೋ ಸಂಸಾರ ನೆಟ್ಗ್ ಮಾಡ್ಕೋತಾ ಇದ್ದ. ಇಲ್ಲಿ ನೋಡೋಣ, ಇಲ್ಲಿ ಪ್ರಾಪರ್ಟಿ ಬರುತ್ತೋ ಇಲ್ವೋ ಅಷ್ಟು ಮಾತ್ರ ಹೇಳಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಪ್ರಾಪರ್ಟಿಯಲ್ಲಿ ರಾಹು ರೆಟ್ರೋಗ್ರೇಡ್ ಒಡೆದಾಟಗಳು ಮಾಡ್ತೀರಾ. 7, 8, 12 ಇಸ್ ಒಡೆದಾಟ. ರೆಟ್ರೋಗ್ರೇಡ್ ರಾಹು ಬಂದ್ರೆ ನಿಮಗೆ ಆಸ್ತಿ ಸಿಗೋದು ಡೌಟೆ. ಯಾಕಂದ್ರೆ ನಾನು ಏನಿದೆಯೋ ಅದನ್ನ ಹೇಳೋದು ನನ್ನ ಕೆಲಸ ಗ್ರಹಗಳು ಏನ್ ಹೇಳುತ್ತೋ ಡೈರೆಕ್ಟ್ ಆಗಿ ಹೇಳಬೇಕು. ನಿಮಗೆ ಆಸ್ತಿ ಸಿಗಬೇಕಾಗಿರ್ತಕ್ಕಂಥ 4ನೇ ಮನೆ ಇಲ್ಲ, ಅದರಲ್ಲಿ 7ನೇ ಮನೆ, 8ನೇ ಮನೆ, 12ನೇ ಮನೆ ಇದು ಒಡೆದಾಟಕ್ಕೆ ಹೋಗುತ್ತೆ, ಗಲಾಟೆಗೆ ಹೋಗುತ್ತೆ. ಅವರಾದ್ರೂ ಅವ್ರ ಕಡೆಯವರು ಗಲಾಟೆ ಮಾಡ್ತಾರೆ, ಇವ್ರಿಗಾದ್ರು ಮಾಡ್ತಾರೆ. ಲೀಗಲ್ ಆಗಿ ಹೋಗಿ ಮ್ಯಾರಿಡ್ ಲೈಫ್ ಅಂತ ಮ್ಯಾರೇಜ್ ಸರ್ಟಿಫಿಕೇಟ್ ನ ನೀವು ಫಸ್ಟ್ ತಗೊಂಡ್ಬಂದ್ರೆ ನೀವು ಹಕ್ಕುಗಳು ಬರುತ್ತೆ. ಇಷ್ಟು ವರ್ಷ ಮಾಡಿ ಮತ್ತೆ ಬಯಾಲಜಿಕಲಿ ನಿಮ್ ಮಗ ಇದ್ದಾನೆ ಅಂತ ಹೇಳಿದ್ರೆ ಅವರಿಂದಾನೇ ಆಗಿರ್ತಕ್ಕಂಥದ್ದು. ಸೊ ಅದನ್ನ ಪ್ರೂವ್ ಮಾಡ್ಕೋಬಹುದು ನೀವು. ಅದನ್ನ ಫಸ್ಟ್ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಅಥವಾ ಒಂದು ರಿಜಿಸ್ಟ್ರೇಷನ್ ಆಫೀಸ್, ಮದುವೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಫಸ್ಟ್ ಹೋಗಿ ಅದನ್ನ ಮಾಡ್ಕೊಳ್ಳಿ. ಅದನ್ನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನಾವು ಶಾಸ್ತ್ರ ಆಗಿದ ತಕ್ಷಣ ನಿಮಗೆ ರಾಹು ಸರಿ ಇಲ್ಲ, ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸಿ, ಅದೆಲ್ಲ ಬೋಗಸ್. ಕೆಲವೊಂದು ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಕಾಂಬಿನೇಷನ್ ಇದು ಒಂದು ಕನ್ಫರ್ಮ್ ಆಗಿ ಮಾಡ್ಕೋಬೇಕು. ಇಲ್ಲಿ ಹೆಸರು ಕಾಳನ್ನ ದಾನ ಮಾಡಿ 4ನೇ ಮನೆ ಬಂದಿರತಕ್ಕಂಥ ಶುಕ್ರ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಅಂತ ಒಂದು ಉಂಗುರ ಬರುತ್ತೆ, ಅದನ್ನ ಹಾಕೊಳ್ಳಿ. ನಿಮಗೆ ಆಸ್ತಿ ಬರ್ತಕ್ಕಂಥದಕ್ಕೆ ಆ ಗ್ರಹ ಹೆಲ್ಪ್ ಮಾಡುತ್ತೆ. ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಹೇಳ್ಕೊಳ್ಳಿ. ಬಟ್ ಮ್ಯಾರೇಜ್ ಅನ್ನೋದು ನೀವು ಲೀಗಲ್ ಆಗಿ ಹೋಗಿ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಸರ್. ಹೇಳಿ. ಜಾತಕ ಇದೆಯಾ? ಹ್ಞೂ ಸರ್. 26/6/2003 ರಾತ್ರಿ 8 ಗಂಟೆ ಕೊಟ್ಟೇನ್ರಿ. 20? ಹಲೋ ಸರ್. 20 ರಾತ್ರಿ 8 ಕೊಟ್ಟೇನ್ರಿ. 20 ಬೇರೆ ಕಾಲ್ ಕೊಡಿ. ಇವ್ರೇನು ಡೇಟ್ ಹೇಳಲ್ಲ ಸರಿಯಾಗಿ. 26 ಸರ್. 26 ಆಮೇಲೆ 6ನೇ ತಿಂಗಳು ಸರ್. ಜೂನ್ ಅಂತ ಹೇಳಿ. 26/6 ಅಂತಂದ್ರೆ ನಂಗೆ ಅದು ಕನ್ಫ್ಯೂಸ್ ಆಯ್ತು. 20 6ನೇ ತಿಂಗಳು 2003. ಸ್ವಲ್ಪ ಈ ತರ ಸುಮಾರು ನಮ್ಮ ಆರಾಮಾಗಿ ಹೇಳಕ್ ಆಗಲ್ಲ ನಿಮ್ಗೆ. ಟೈಮ್ ಫ್ರೀ ಬೇರೆ ತಗತ್ತೀರಾ? ಸಮಾಧಾನ. ರಾತ್ರಿ 8 ಗಂಟೆ. 8 ಗಂಟೆ ಕರೆಕ್ಟಾಗಿ 8 ಗಂಟೆ. ಹ್ಞೂ. ಇದೆಲ್ಲ ಬರಲ್ಲ ಜಾತಕ. ಅಲ್ಲಿ ನಿಮ್ಮ ದೇವಸ್ಥಾನದ ಹತ್ರ ಯಾರ ಹತ್ರ ಅರ್ಚಕರ ಹತ್ರ ಕೇಳ್ಕೊಳ್ಳಿ ಇಂಥವೆಲ್ಲ ಬಂದಾಗ. ಹುಟ್ಟಿದ ಊರು ಹೇಳಿ. ಹುಟ್ಟಿದೂರು ಹುಬ್ಳಿ ಒಳಗೆ ಹುಟ್ಟೇನ್ರಿ. ಹುಬ್ಳಿ ಒಳಗಡೆ? ಹುಬ್ಳಿ ಒಳಗಡೆ ಹುಬ್ಳಿಲಿ ಹುಟ್ಟಿದ್ದಾರೆ. ಇದೇನು ಹುಬ್ಳಿ ಒಳಗಡೆ? ನಾವು ಬೆಂಗಳೂರಲ್ಲಿ ಹುಟ್ಟಿಲ್ಲ ಸಣ್ಣ, ಬೆಂಗಳೂರು ಒಳಗಡೆ ಹುಟ್ಟಿದ್ವಿ. ಹುಬ್ಳಿ. ಇಲ್ಲಿ ನಾವು ಕಸ್ಬ್ ನೋಡಕ್ ಹೋಗಲ್ಲ. ಏನ್ ಮದುವೆ ವಿಚಾರನಾ ಅಥವಾ ಎಜುಕೇಶನ್? ಇದು ಜಾಬ್ ಎಜುಕೇಶನ್ 25 ಎಜುಕೇಶನ್ ಸರ್. ಎಜುಕೇಶನ್ ಆಮೇಲೆ ನಕ್ಷತ್ರ ನಾಡಿ ಕಲಿತೀನಿ ಅಂತಿದ್ದಾನೆ. ಯಾಕೆ ಕಲಿಬೇಕಂತೆ? ತನ್ನ ಬಗ್ಗೆ ಕಲಿಬೇಕಂತ. ಅವ್ರ ಬಗ್ಗೆ ತಿಳ್ಕೊಳ್ಬೇಕಂತ. ಎಲ್ಲಿದ್ದಾರೆ ಅವ್ರೀಗ? ನಮ್ದು ಹಾವೇರಿ ಡಿಸ್ಟಿಕ್ ರೀ. ಅಲ್ಲ, ಅವ್ರು ಎಲ್ಲಿದ್ದಾರೆ ಈಗ? ಮನೆಯಲ್ಲಿದ್ದಾರೆ. ಮನೇಲಿದ್ದಾರೆ. ನೋಡಾಕತ್ತೇನ್ರಿ. ಆಯ್ತು, ವೆರಿ ಗುಡ್. ಇಲ್ಲಿ 6ನೇ ಮನೆ 5ನೇ ಮನೆ ಬಂದಾಗ ಎಜುಕೇಶನ್ ಅಲ್ಲಿ ಬ್ರೇಕ್ ಆಗಿರುತ್ತೆ. ಏನು ಓದಿದ್ದಾರೆ? ಒಂದು ಈಗ BA ಮಾಡ್ಯಾನ ಸರ್. ಮುಂದೆ ಡಿಪ್ಲೊಮಾ ಮಾಡ್ಬೇಕನ್ನತನ್ರಿ ಸರ್. BA ಎಂಡ್ ಮಾಡಿ. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ, ನಿಮ್ ಭಾಷೆ ಅರ್ಥ ಆಗ್ತಾ ಇಲ್ಲ. BA ಕಂಪ್ಲೀಟ್ ಮಾಡಿದ್ರಾ? ಇಲ್ಲ ಸರ್, ಅದನ್ನ ಎಂಡ್ ಮಾಡಾತನ್ರಿ ಸರ್. ಅದು ಬಿಡ್ಲಿಕ್ಕತ್ತಾನ. ಮತ್ತೆ ಈಗ ಡಿಪ್ಲೊಮಾಗೆ ಹೋಗ್ಬೇಕು ಅಂತಿದ್ದಾರೆ. ಡಿಪ್ಲೊಮಾಗ್ ಹೋಗ್ಬೇಕಂತಿದ್ದಾನ. ಹಚ್ಚಿದ್ದ ಸರ್, ಅದನ್ನ ಬಿಟ್ಟು BA ಬಂದಿದ್ದ. ಈಗ ಮತ್ತೆ ಅದೇ ಇಲ್ಲಿ ರಾಹು 5ನೇ ಮನೆ ತೋರಿಸ್ತಾ ಇದೆ. ಫ್ರೆಂಡ್ಸ್ ಅವರು ಇವರಿಂದ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ರಾಹು ಎಲ್ಲಿವರೆಗಿದೆ? 2040. ಈಗ 21 ಆಗಿದೆ. ನನ್ನ ಸಜೆಷನ್ ಇವ್ರಿಗೆ NTTF ಅಂತ ಬರುತ್ತೆ. NTTF ಅಂತ ಬರುತ್ತೆ. ಆಯ್ತಾ? ಇಲ್ಲಿ ಸೇರಿಸಿ. ಇಲ್ಲಿ ಟ್ರೇಡರ್ ಆಗ್ಬೇಕು. ಟ್ರೇಡರ್,
ಸಿಕ್ಸ್ತ್ ಹೌಸ್ ಬರೋದ್ರಿಂದ ಫಿಟರ್. ಯಾಕಂದ್ರೆ ಇಲ್ಲಿ ಸಬ್ಲಾಡ್ ಅಲ್ಲಿ 6 ಶನಿಯ ಒಂದು ಅಂಶದಲ್ಲಿ ಬರ್ತಾ ಇದೆ. ಸೊ ಸಿಕ್ಸ್ತ್ ಹೌಸ್ ಇಸ್ ಟೆಕ್ನಿಕಲ್. ಇದು ಓದಿಲ್ಲದೆ ಇದ್ದಾಗ ಅಲ್ಲಿ ITI ಅಂತ ಕರೀತಾರೆ, NTTF ಅಂತ ಬೆಂಗಳೂರಲ್ಲಿದೆ, ಅಲ್ಲಿ ಬಿಟ್ಟು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇಯರ್ ಇಂದ 2 years 3 years CAD CAM ಅಥವಾ ಫಿಟ್ಟರು ಟ್ರೇಡರ್ ಅಂತ ಬರುತ್ತೆ. ಅದಕ್ಕೆ ಸೇರಿಸಿದ್ರೆ ಇವರು ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಿ ಫಾರಿನ್ಗೆ ಹೋಗ್ತಾರೆ. ನಾನು ಫಾರಿನ್ ಗ್ಯಾರಂಟಿ ಮಾಡ್ತಾ ಇದ್ದೀನಿ. ನಾನು ಕಲ್ತ್ರೆ ಅಬ್ರಾಡ್ ಹೋಗ್ತಾರೆ, ಬರೆದಿಟ್ಕೊಳ್ಳಿ. ಬೇರೆ ಬೇರೆ ಕಂಟ್ರಿಲಿ ಅಬ್ರಾಡ್ ಅಲ್ಲಿ ಟೆಕ್ನಿಕಲ್ಲಿ ದೊಡ್ಡ ಪೊಸಿಷನ್ಗೆ ಹೋಗ್ತಾರೆ. 6 is ವೆರಿ ಗುಡ್ ಫಾರ್ ಮನಿ. ಹೇಳಿದ ಲೈನ್ ಕಳಿಸಿ ಒಂದು 5-6 ವರ್ಷ ಸಮಯ ಆಗುತ್ತೆ. ಆಮೇಲೆ ಉತ್ತಮವಾಗಿರ್ತಕ್ಕಂಥ ಜೀವನ ಉದ್ಯೋಗದಲ್ಲಿ ಮಾಡ್ತಾರೆ. ಕಲಿಯೋ ಆಸಕ್ತಿ ಇದ್ರೆ ಕಲಿಯಕ್ಕಾಗತ್ತಾ ಇಲ್ವಾ ಅನ್ನೋದು ನಾವೇನು ಜಾತಕ ನೋಡಿಕೊಂಡು ಜ್ಯೋತಿಷ್ಯನೇನು ವಿಭಿನ್ನವಾಗಿಲ್ಲ. ಜ್ಯೋತಿಷ್ಯನು ಒಂದು 10ನೇ ಕ್ಲಾಸ್ ಓದ್ದಂಗೆ, 2nd PC ಓದ್ದಂಗೆ ಒಂದು ಸಬ್ಜೆಕ್ಟ್ ಅಷ್ಟೇ. ಇಟ್ ಇಸ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ಗೆ ತಲೆಗತ್ತುತ್ತೋ ಇಲ್ವೋ ಅಂತ ಹೆಂಗ್ ಹೇಳಕ್ಕಾಗ್ತದೆ? ಈಗ 10ನೇ ಕ್ಲಾಸ್ ಜಾತಕದಲ್ಲಿ ಇಲ್ಲ. ಈಗ ನಿಮಗೆ ನಿಮ್ಮ ಮಗಂದೇ ಯಾವ್ದೋ BA ಏನೋ ಹಚ್ಚಿದ್ದಾರೆ, ಅದೇನೋ ನಿಲ್ಸಿದ್ದಾರೆ, ಸ್ಟಾಪ್ ಮಾಡ್ತಾ ಇದಾರೆ ಅಂತ ಏನು ಹೇಳಿದ್ರಲ್ಲ, ಮತ್ತೆ ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಅಲ್ಲಿಗೆ ನಿಲ್ಸಿದ್ದೀರಾ? ವಿ ಹ್ಯಾವ್ ಮೂವ್ಡ್ ಫಾರ್ವರ್ಡ್. ನೀವು ಮೂವ್ ಮಾಡ್ಬಿಟ್ಟು ಡಿಪ್ಲೊಮಾ ಹೋಗ್ಬೇಕು, ಅದು ಹೋಗ್ಬೇಕು. ಡಿಸಿಷನ್ ಚೆನ್ನಾಗಿದೆ ಡಿಪ್ಲೊಮಾ ಹೋಗೋದು, ಅಥವಾ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗ ಡಿಪ್ಲೊಮಾ ಬೇಡ. ಐ ಸಜೆಸ್ಟ್ ITI NTTF ಅಂತ ಬರುತ್ತೆ ಬೆಂಗಳೂರಲ್ಲಿ, ನೆಟ್ಟೂರ್ ಟೆಕ್ನಿಕಲ್ ಫೌಂಡೇಶನ್ ಬರುತ್ತೆ. ಅಲ್ಲಿ ದಯವಿಟ್ಟು ಅಲ್ಲಿ ಇಟ್ ಈಸ್ ವೆರಿ ಗುಡ್ ವಿತ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಸಿಗುತ್ತೆ. ಫ್ಯೂಚರ್ ಅಲ್ಲಿ ರಾಹು 2040 ಇರೋದ್ರಿಂದ ಅಬ್ರಾಡ್ ಕಾಂಬಿನೇಷನ್ ಇದೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಹಲೋ. ಹೇಳಿ, ಕೇಳಿಸ್ತಾ ಇದೆ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿ. ಬಗ್ಗೆ ಕೇಳಬೇಕು, ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕೇಳಬೇಕು ಅಂದ್ರೆ ಮುಂದುವರಿಬೇಕು. ಜಾತಕನ ಪ್ರಶ್ನಾಶಾಸ್ತ್ರನ ಅಂತ ಕೇಳಬೇಕು. 65 ಪ್ರಶ್ನೆ. ಪ್ರಶ್ನಾಶಾಸ್ತ್ರ ಅಂತ ಹೇಳಿ. ಹೇಳಿದ್ದೆ ರಿಪೀಟ್ ಮಾಡ್ತಾ ಇರ್ತಾರೆ. ಈ ರುಬ್ಬೋ ಮಷಿನ್ ತರ ರುಬ್ತಾ ಇರ್ತಾರೆ. 66 65. ಓ, ಚಿಕನ್ 65. ಹೆಲ್ತ್ ಎಷ್ಟು ಏಜ್ ನಿಮ್ಗೆ ಹೋಗ್ಲಿ? ಈಗ 50 ವರ್ಷ ಗುರುಜಿ. 50, ಅರ್ಧ ಸೆಂಚುರಿ ಹೊಡೆದ್ರಾ? ಹೌದು. ವೆರಿ ಗುಡ್. ನನಗೆ ಇನ್ನೂ 1 ವರ್ಷ ಬೇಕು. 1 ವರ್ಷ ಆದ್ಮೇಲೆ ಬರ್ತೀನಿ. ಅರ್ಧ ಸೆಂಚುರಿ. ಸ್ಟೂಡೆಂಟ್ ಗುರುಜಿ. ಇಲ್ಲಿ 6ನೇ ಮನೆ ತೋರಿಸ್ತಾ ಇದೆ. 6ನೇ ಮನೆಯಲ್ಲಿ ಬಂದಿರತಕ್ಕಂತ ಹೆಲ್ತ್ ವಿಚಾರದಲ್ಲಿ ಕೇತು ಅಂತ ಬಂದಾಗ ಫಸ್ಟ್ ಫಲಗಳು ನಾವು ನೋಡ್ಬೇಕಾದ್ರೆ ಗ್ರಹಗಳ ಫಲ ನೋಡ್ತೀವಿ. ಕೇತು ರೆಟ್ರೋಗ್ರೇಡ್ ಬಂದ್ರೆ ದೀರ್ಘಕಾಲದ್ದು ಅಂತ ಬರುತ್ತೆ. ಆಮೇಲೆ ಮೇಲ್ಗಡೆ ಅಷ್ಟು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ, ಆದ್ರೆ ಅಂಡರ್ಗ್ರೌಂಡ್ ಅಲ್ಲಿ ಇರ್ತಕ್ಕಂಥದ್ದು 4ನೇ ಮನೆ, 6ನೇ ಮನೆ, 10ನೇ ಮನೆ, 12ನೇ ಮನೆ ಬರ್ತಾ ಇದೆ. ಇದು ಪ್ರಧಾನ ಅಂತ ಕರಿತೀವಿ. ಇದು ನಿಧಾನಗತಿಲಿದ್ದಾವೆ. ಹಾಗೆ ಟೇಸ್ಟ್ ಅಲ್ಲೂ ಕೂಡ ಗುರು ರೆಟ್ರೋಗ್ರೇಡು ಇನ್ನೇನು ಬಿಟ್ಬಿಡ್ತಾನೆ, ಅದು ಸರೋಗುತ್ತೆ, ಇದೇನು ತೊಂದರೆ ಆಗಲ್ಲ. ಬಟ್ ಕೇತು ಪರ್ಮನೆಂಟ್ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಟರ್ಮ್ ಏನಾದ್ರೂ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ. ಕ್ರೋನಿಕ್ ಇಲ್ಲ ಅಂತ ಬರುತ್ತೆ. ಏನ್ ಕಾಯಿಲೆ ಆಗಿದೆ ಹೇಳಿ? ಅದು ಫೈಬ್ರಾಯ್ಡ್ ಅಂತ ಹೇಳಿದ್ದಾರೆ. ಅದು ಆಪರೇಷನ್ ಬೇಡ ಅಂತ ಹೇಳಿದ್ರೆ ಡಾಕ್ಟರ್. ಆಪರೇಷನ್ ಕಾಂಬಿನೇಷನ್ 8 ಬರಲೇಬೇಕು. ಇಲ್ಲಿ 8 ಇಲ್ವೇ ಇಲ್ಲ. ಹುಡುಕಿ ಇಡ್ತಾನೆ. 8 ಇಲ್ಲೂ ಇಲ್ಲ, 8 ಇಲ್ಲೂ ಇಲ್ಲ. ಇನ್ನು ಡೀಪ್ ಆಗಿ ಏನಾದ್ರು ಹೋಗುತ್ತಾ? 8 ಇಲ್ಲೂ ಇಲ್ಲ. ನೋ, ಏನು ಪ್ರಾಬ್ಲಮ್ ಇಲ್ಲಪ್ಪ. ಫಿಬ್ರಾಯ್ಡ್ಸ್ ಎಲ್ಲ ಕರಗುತ್ತೆ, ಯಾವ್ದೋ ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕರಗುತ್ತೆ. ಏನು ಟೆನ್ಷನ್ ಇಲ್ಲ. ಟೆನ್ಷನ್ ಮಾಡ್ಕೊಳ್ಳುವಂತ ಕಾಂಬಿನೇಷನ್ ಏನೂ ಇಲ್ಲ ಮೇಡಮ್. ಡೋಂಟ್ ವರಿ ಅಟ್ ಆಲ್. ಪ್ರಶ್ನಾಶಾಸ್ತ್ರ 100% ಕಾನ್ಫಿಡೆನ್ಸ್ ಕೊಡುತ್ತೆ. ಇಲ್ಲಿ ಬುಧ 5ನೇ ಮನೆ ಬಂದಿರೋದ್ರಿಂದ ನಿಮಗೆ ಅನುಕೂಲ ಇದ್ರೆ, ಅದ್ರ ಬಗ್ಗೆ ಚಿಂತೆ ಇದ್ರೆ ಎಮರಾಲ್ಡ್ ಹಾಕೊಳ್ಳಿ, ಇಲ್ಲಾಂದ್ರೆ 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ದಾನ ಏನಾದ್ರು ಮಾಡಬೇಕು ಅಂತಂದ್ರೆ ಎಳ್ಳೆಣ್ಣೆ ದಾನ ಮಾಡಿ, ಮತ್ತೆ ಮೊಸರನ್ನ ದಾನ ಮಾಡಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ ಸರ್. ಶ್ರೀಧರ್ ಅಂತ ಹೇಳಿ ದೊಡ್ಡಬೊಮ್ಮಸಂದ್ರದಿಂದ ಮಾತಾಡೋದು. ನಮ್ಮ ಮದರ್, ನಮ್ಮ ತಾಯಿಯವರು 22 ಆಗಸ್ಟ್ ಎಕ್ಸ್ಪೈರ್ ಆದ್ರು. 22 ಆಗಸ್ಟ್ ಈ ವರ್ಷನೇ 22 ಆಗಸ್ಟ್. ಡಿಸ್ಪ್ಲೇ ಬೇಡ. ಸರಿ, ಈ ವರ್ಷನ ಇನ್ನೊಂದ್ಸತಿ ಹೇಳಿ ಡೇಟು. 22/8/24 ಆಗಸ್ಟ್. ಒಂದ್ ನಿಮಿಷ ನೋಡ್ತೀನಿ. 22ನಾ? ಹೌದು, 22 ಗುರುವಾರ 11:15. ಆದ್ರೆ ಇಲ್ಲಿ ನಿಮಗೆ ಪಂಚಕ ಬಂದಿದೆಯಲ್ಲ? ಪಂಚಕ ಬಂದಿದೆ. ಮನೆ ಬಿಡಕ್ ಕೇಳಿದ್ರಾ? ಇಲ್ಲ, ಶಾಂತಿ ಅಂತ ಮಾಡ್ತಿದ್ದಾರೆ. ಶಾಂತಿ ಮಾಡಿಸಿದಾರಾ? ತಿಥಿ ಪರವಾಗಿಲ್ಲ, ತೊಂದರೆ ಇಲ್ಲ. ತೃತೀಯ ಬಂದಿದೆ. ತೀರೋಗಿರೋ ಟೈಮ್ ಎಷ್ಟು? ತದಿಗೆ ಅಂತ ಹೇಳಿದ್ರಲ್ಲ. ತೀರೋಗಿರೋ ಟೈಮ್ ಹೇಳಿ. 11:15. 11:15. ಒಂದ್ ನಿಮಿಷ.
ಒಂದು ನಿಮಿಷ. ದ್ವಿತೀಯ 11:15 ತೃತೀಯ ಸ್ಟಾರ್ಟ್ ಆಗಿಲ್ಲ. ಬಟ್ ನಕ್ಷತ್ರ ಚೆನ್ನಾಗಿಲ್ಲ. ಉತ್ತರ ಭಾದ್ರಪದ ಏನ್ ಶಾಂತಿ ಮಾಡಿದೀರಾ? ಅಲ್ಲಿ ಶಾಂತಿ ಮಾಡಿ ಮತ್ತೆ ಇಲ್ಲಿ ಏನಕ್ಕೆ ಕೇಳ್ತಾ ಇರೋದು? ರೀಸನ್ನು ಅದೇ ಅವತ್ತು ಏನು ಇದು ಅಂತ ಬೇರೆ ಅಂದ್ರೆ ಯಾವ ತರ ನಾನು ಹೇಳ್ಬೇಕು? ನೀವು ಏನ್ ಕೇಳ್ತಾ ಇದ್ರ ಪ್ರಶ್ನೆ? ಲಗ್ನ ಅದೇನು ಹೇಳ್ತಾರಲ್ಲ ಉತ್ತರ. ಪಂಚಾಂಗದಲ್ಲಿ ಯಾರಾದ್ರೂ ತೀರೋದ್ರೆ ತಿಥಿ ನೋಡ್ತಾರೆ, ತಿಥಿ ಜೊತೆ ವಾರ ನೋಡ್ತಾರೆ. ಅರ್ಥ ಆಯ್ತಾ? ವಾರ ನೋಡೋ ಜೊತೆ ನಕ್ಷತ್ರ ನೋಡ್ತಾರೆ. ಲಗ್ನ ನೋಡುವಂತ ಅವಶ್ಯಕತೆ ಇಲ್ಲ. ತೀರೋಗಿರೋ ದಾಗ ಅದನ್ನ ಲಗ್ನ ನೋಡಲ್ಲ. ಬರೀ ತಿಥಿ, ನಕ್ಷತ್ರ, ವಾರ ಮೂರೇ ನೋಡೋದು. ಈ ತ್ರಿಪಾದ ದೋಷ ಅಂತ ಬರುತ್ತೆ. ತ್ರಿಪಾದ ದೋಷ ಅಂತ ಕರೀತಾರೆ ಅದಕ್ಕೆ. ಅದರಲ್ಲಿ ತಿಥಿ ನೋಡ್ತಾರೆ, ವಾರ ನೋಡ್ತಾರೆ, ನಕ್ಷತ್ರ, ತ್ರಿಪಾದ, ಅದ್ರ ಮೂರಲ್ಲಿ ಯಾವ್ದು ಬಂದಿದೆ ಅಂತ ನೋಡ್ತಾರೆ. ಉತ್ತರಾಭಾದ್ರ ಬಂದಿರೋದ್ರಿಂದ ಎಳ್ಳೆಣ್ಣೆನ ಪ್ರತಿ ಶನಿವಾರ ದಾನ ಮಾಡ್ತಾ ಬನ್ನಿ. ಸಾಧ್ಯವಾದ್ರೆ ಅವರು 1 ವರ್ಷಕ್ಕೆ ನೆಕ್ಸ್ಟ್ ಇಯರ್ಗೆ ಅಖಂಡ ದೀಪ ಅಂತ ಬರುತ್ತೆ. ಅಖಂಡ ದೀಪ ಅಂದ್ರೆ ಒಂದು 13 ದಿವಸ ಅವ್ರು ಯಾವಾಗ ನೆಕ್ಸ್ಟ್ ಇಯರ್ ಸೇಮ್ ತಿಥಿ ಬರುತ್ತೋ ಅಲ್ಲಿಂದ ಹಿಂದ್ಗಡೆ 13 ದಿವಸ ಒಂದು ದೊಡ್ಡ ಕಬ್ಬಣದ ಬಾಣಲೆ ತಗೊಳ್ಳಿ, ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಒಂದು ದೀಪ ಉರಿಸಿ, ಅದು 13 ದಿವಸನೂ ಉರಿಯೋ ತರ ನೋಡ್ಕೊಳ್ತಕ್ಕಂಥದ್ದು ಅಖಂಡ ದೀಪ ಅಂತ ಕರೀತಾರೆ. ಇದು ಅಲ್ಲಿರ್ತಕ್ಕಂಥ ನಕ್ಷತ್ರ ದೋಷನ ತೆಗೆಯುತ್ತೆ. ಇಲ್ಲಿ ದೋಷ ಅಂತಂದ್ರೆ ಏನಾಗುತ್ತೆ, ಯಾರಾದ್ರೂ ಪಂಚಕದಲ್ಲಿ ತೀರೋದ್ರೆ ಸರ್ವೇ ಸಾಮಾನ್ಯವಾಗಿ ಇನ್ನೊಂದಷ್ಟು ಜನ ವಿತಿನ್ 3 to 4 months 5 months ಅಲ್ಲಿ ಆ ನಕ್ಷತ್ರದಿಂದ ಬೇರೆಯವರು ದೈವಾಧೀನರಾಗ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿರೋದು ಪ್ರೂವ್ ಆಗಿದೆ ಅನೇಕ ವಿಚಾರದಲ್ಲಿ. ಸೊ ಅದೊಂದಕ್ಕೆ ನಿಮಗೆ ಒಂದು ವಿಶೇಷವಾಗಿ ಕೊಟ್ಟಿದ್ದೀನಿ. ಈಗಲೂ ಮಾಡಬಹುದು, ಮಾಸಿಕ ತಿಥಿಲಿ ಮಾಡಬಹುದು. ಬೇಕು ಅಂದ್ರೆ ಮಾಸಿಕ ತಿಥಿ ಮಾಡೋರು ಮಾಡ್ತಾರೆ, ವರ್ಷಾಂತಿಕ ಮಾಡ್ತಕ್ಕಂಥದ್ದು ಮಾಡೋರು ಮಾಡ್ಬೋದು. ಅದೇನು ತೊಂದರೆ ಇಲ್ಲ. ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಿರೋದು, ಸಜೆಷನ್ ಕೊಟ್ಟಿದ್ದೀನಿ. ಹಾಗೆ ನಮ್ಮ ರೀಸೆಂಟ್ ಆಗಿ 8ನೇ ಡಾಕ್ಟರೇಟ್ ಪ್ರಶಸ್ತಿ ಅಂದ್ರೆ ಜ್ಯೋತಿಷ್ಯ ರತ್ನ ನಡೀತು. ಅದರದೊಂದು VT ಇದೆ. ಹಾಗೆ 105ನೇ ಬ್ಯಾಚ್ ಬನ್ನಿ. 65,000 ಜನ ಕಲ್ತಿದ್ದಾರೆ. 900 ಜನ ನಮ್ಮ ಸಂಸ್ಥೆಯಿಂದ ಜ್ಯೋತಿಷ್ಯ ರತ್ನವನ್ನ ಪಡೆದಿದ್ದಾರೆ. ಒಂದೊಂದು ರತ್ನಗಳಾಗಿದ್ದಾರೆ. ನೀವು ರತ್ನಗಳಾಗಿ ಈ ಜ್ಯೋತಿಷ್ಯ ಶಾಸ್ತ್ರನ ಉಳಿಸಿ ಬೆಳೆಸಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.